ವೆಲ್ಕಮ್ ಬ್ಯಾಕ್. ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಜನ ಕೂಡ ಮಾತಾಡ್ತಾ ಇದ್ದಾರೆ. ಅನೇಕ ಕಡೆಗಳಿಂದ ರಾಜ್ಯದ ಜನರು ಮಾತಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಇನ್ನು ಕೋಲಾರದ ಜನ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಏನು ಸಿದ್ದರಾಮಯ್ಯ ಸಾಹೇಬ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ಏನು ಇವತ್ತು ನಡೀತಾ ಇದೆ. ಸಿದ್ದರಾಮಯ್ಯ ಸಾಹೇಬ್ರೆ 5 ವರ್ಷ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರ್ತದೆ ನಮ್ಮ ಅಭಿಪ್ರಾಯ ಪ್ರಕಾರ. ಯಾಕಂತಂದರೆ ಅವರು ಅಹಿಂದ ನಾಯಕರು, ಬಡವರ ಕಷ್ಟ ಏನು ಸುಖ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. 5 ವರ್ಷ ಅವರೇ ಕಂಟಿನ್ಯೂ ಮಾಡಿದರೆ ನಮಗೆಲ್ಲ ಎಲ್ಲ ವರ್ಗದ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ನೋಡ್ಕೊತಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರು ನಮ್ಮ ಪಕ್ಷದ ಒಬ್ಬ ಒಳ್ಳೆಯ ನಾಯಕರುಗಳು. ಅವರಾದ್ರೂ ನಮಗೇನು ಅಭ್ಯಂತರ ಇಲ್ಲ. ಬಟ್ ನಮ್ಮ ಒಪಿನಿಯನ್ ಏನಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಈಗ ಇದಕ್ಕೆ ಮೊದಲು 5 ವರ್ಷ ಅವರು ಆಡಳಿತ ನಡೆಸಿದ್ದಾರೆ. ಇದರಲ್ಲಿ ಯಾವ ಜನಾಂಗಕ್ಕೆ ಯಾವ ರೀತಿ ಇದು ಕೊಡಬೇಕು, ಸ್ಕೀಮ್ಗಳು ತಂದು ಕೊಡಬೇಕು, ಯಾವ ರೀತಿ ನಡ್ಕೊಬೇಕು ಅನ್ನೋದನ್ನು ಅವ್ರಿಗೆ ಚೆನ್ನಾಗಿ ಅನುಭವ ಇರೋದ್ರಿಂದ ಅವ್ರಿಗೆ ನಡೆಸೋದಕ್ಕೆ, ಸರ್ಕಾರ ನಡೆಸೋದಕ್ಕೆ ಒಂದು ದಾರಿ ಇದೆ, ಒಂದು ಈಸಿ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ರಾಷ್ಟ್ರೀಯ ನ್ಯಾಷನಲ್ ಪಕ್ಷ. 2013ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ 5 ವರ್ಷ ಅಧಿಕಾರ ಮತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. 2023ರಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗ 3 ವರ್ಷ ಪೂರೈಸಿದ್ದಾರೆ. ಒಟ್ಟು 8 ವರ್ಷ ಪೂರೈಸಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಭಾರಿ ಇದೆ. ಈಗಾಗಲೇ ಏನು 8 ವರ್ಷ ಅಧಿಕಾರ ವಹಿಸ್ಕೊಂಡಿದ್ದಂಥ ಮುಖ್ಯಮಂತ್ರಿ 2 ವರ್ಷದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಈ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಎಂದು ಈಗಾಗಲೇ ಹೈಕಮಾಂಡ್ ಒಂದು ಸುತ್ತಿನ ಇಬ್ಬರೂ ಮಾತುಕತೆ ನಡೆಸಿದ್ದಾರೆ. ಆದ್ದರಿಂದ ಡಿ.ಕೆ. ಶಿವಕುಮಾರ್ಗೆ 2 ವರ್ಷಗಳ ಮುಖ್ಯಮಂತ್ರಿ ಆಗೋದಕ್ಕೆ ಭಾರಿ ಹೋರಾಟ ಶ್ರಮ ಇದೆ. ಆದ್ದರಿಂದ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ಗೆ ಬಿಡ್ಕೊಡ್ಬೇಕು. ಇದು ಒಳ್ಳೆಯದು. ಇಲ್ಲ ಅಂದರೆ ಮುಂದೆ ಪರಿಸ್ಥಿತಿ ಬೇರೆ ಆಗುತ್ತದೆ. ಡಿ.ಕೆ. ಶಿವಕುಮಾರ್ ಕೇವಲ 2 ವರ್ಷ ಮಾತ್ರ ಮುಖ್ಯಮಂತ್ರಿ ಸ್ಥಾನ ಕೇಳಿದರು. ಸಿದ್ದರಾಮಯ್ಯ 8 ವರ್ಷ ಅನುಭವಿಸಿರುವಂಥವ್ರು. ಇದಕ್ಕೆ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಇವರು ಒಕ್ಕಲಿಗರಲ್ಲಿ ಭಾರಿ ರಾಷ್ಟ್ರೀಯ ಪಕ್ಷದಲ್ಲಿ ದುಡಿದಂಥವರು. ಒಳ್ಳೆಯದು ಸರ್. ನೋಡ್ರಿ, ಆ ಸಿದ್ದರಾಮಯ್ಯ ಇದ್ರು ಭೀ ಏನು ಮಾಡಿಲ್ಲ ಕರ್ನಾಟಕ. ಇವ ಬಂದು ಭೀ ಏನು ಮಾಡಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಇದನ್ನ ಲುಡಿಸ್ಕೊಂಡಲ್ಲ, ಇಡೀ ಕರ್ನಾಟಕ ಲುಡಿಸಿ ಮನೆ ಜಮಿಸ್ಕೊಳಲ್ಲ. ಈಗ ಇವ ಡಿ.ಕೆ. ಮಾಡತಾನ ಅಂತ ಇವ ಲುಡಿಸ್ಕೊಂಡು ಮನೆ ಜಮಿಸ್ಕೊಳ್ತಾನೆ. ಏನು ಮಾಡ್ತಾನೆ? ಎಲ್ಲರ ಒಂದು ಡೆವಲಪ್ಮೆಂಟ್, ಎಲ್ಲರ ಒಂದು ರೋಡ್, ಎಲ್ಲರ ಒಂದು ನಾಲಿ, ಏಸೋ ಬಿಲ್ ಪೆಂಡಿಂಗ್ ಅವ ಖಾಲಿ ಈಟೇದ ಅವ್ರ ಮಾತು. ಮತ್ತೇನು ಸೀಟ್ ಬಿಡ್ತಾನಲ್ತ್ರಿ, ತಗೊಂಡು ಮಾಡವೇನ ನಾವ ಕಳ್ಳಂಡಿಕೆ ಮಾಡಿದೇನ. ಮತ್ತು ಸಿದ್ದರಾಮಯ್ಯ ಹಿಂಗಾನ ಎಲ್ಲರಿಗೂ ಗೊತ್ತದ. ಅವ ಆದ್ರೂ ಬಿಡಲ್ಲ. ಅವ ಹೈಕಮಾಂಡ್ ಹೇಳಿ ಈ ರಾಹುಲ್ ಗಾಂಧಿ, ಖರ್ಗೆ ಅವರೆಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡ್ತಾನೆ. ಅವ್ರು ಖತರ್ನಾಕನ ಸಿದ್ದರಾಮಯ್ಯ. ಅದಂತ ನೋಡ್ರಿ, ಸೀಟ್ ಕೊಡೋದು ನಥಿಂಗ್ ಇಂಪಾಸಿಬಲ್ ಸರ್. ಆದ್ರೂ ಭೀ ವೇಸ್ಟ್ ಇದೆ ಸರ್. ಆದ್ರೂ ವೇಸ್ಟ್ ಇದಕ್ಕೆ ಮತ್ತೆ ಇವ ಕಳ್ಳಂಡಿಕೆ ಮಾಡಕ್ಕೆ ಶುರು ಮಾಡ್ತಾನೆ. ಇವ್ ಬಂದಿ ನಾವೀಗ ಮತ್ತೆ ಇವ್ನಿಗೆ ಸುಧಾರಕ್ಕೆ 2 ವರ್ಷ ಹೋಯ್ತದ. ಏನಾಗಬೇಕು ಈಗ? ಇಲ್ಲ ಅವನೇ ಬೆಸ್ಟನ ಸರ್. ಏನು ಮಾಡ್ತೀವಿ? ಮತ್ತು ಇದ್ರ ಕಡೆ ಮತ್ತೆ ಟ್ಯಾಕ್ಸ್, ನಮ್ಮ ರೊಕ್ಕ ಟ್ಯಾಕ್ಸ್ ಕಟ್ಟಿ ಮತ್ತೆ ಅವ CM ಆಗೋದು, ಆ ಚೇರಿ ಖರ್ಚ, ಸ್ಟೇಜ್ ಖರ್ಚ ಅವೆಲ್ಲ ನಾವೇ ಕೊಡ್ಬೇಕಲ್ಲ. ಮತ್ತೆ ಅದಕ್ಕೆ ಬಿಲ್ ಮತ್ತೆ ನಮಗೆ ಹಚ್ತಾರೆ. ಆಲ್ರೆಡಿ ಪರೇಷನ್ದಾಗ ಇದ್ದೇವು, ಈಗ ಮತ್ತೆ ಪರೇಷನ್ ಮಾಡ್ತಾರೆ. ರಾಜ್ಯದ ಬೇರೆ ಬೇರೆ ಭಾಗದ ಜನರ ಅಭಿಪ್ರಾಯ ಏನು ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇನ್ನು ಗದಗದ ಜನ ಕೂಡ ಮಾತಾಡಿದ್ದಾರೆ. ಗದಗದ ಜನ ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಅಂದ್ರೆ ರಾಜ್ಯದಾಗ ಒಂದು ಚರ್ಚೆ ನಡೆದಿದೆ. ಏನಂದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು, ಏನು ಸಿದ್ದರಾಮಯ್ಯ ಇರ್ಬೇಕು ಅನ್ನುವಂಥ ಚರ್ಚೆ ಐತಿ. ನಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಮುಂದುವರೆದ್ರೆ ಚಲೋ. ಯಾಕಂದ್ರೆ ಅನುಭವಿ ಒಂದು CM ಅದಾರ, ಮುಖ್ಯಮಂತ್ರಿಗಳದಾರ. ಹೋದ ಸಲನೂ ಅವರು ಮುಖ್ಯಮಂತ್ರಿ ಆಗಿದ್ರು. ಈ ಸಲನೂ ಅವ್ರದ ಮುಂದುವರಿಸಿ ಅವರ CM ಆದ್ರೆ ಚಲೋ. ಯಾಕಂದ್ರೆ ಬಹಳಷ್ಟು ಬಡವರ ಬಗ್ಗೆ ಕಾಳಜಿ ಇರುವಂಥ ಒಬ್ಬ ಮುಖ್ಯಮಂತ್ರಿ. ಮತ್ತು ಅವರು ಕೂಡ ಬಡವರ ಸ್ಥಿತಿಯಲ್ಲಿ ಬಂದಂಥವ್ರು. ಅವ್ರ ಇತಿಹಾಸ ನೋಡಿದ್ರೆ ಬಡ ಸ್ಥಿತಿಯಲ್ಲಿ ಬಂದಂಥವ್ರು. ಅದಕ್ಕೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಇನ್ನೂ ಒಳ್ಳೇದಿರುತ್ತೆ ಅನ್ನೋದು ನಮ್ಮೊಂದು ಅಭಿಪ್ರಾಯ ಸರ್. ಇಲ್ಲ ಸರ್, ಅಂದ್ರೆ ಯಾಕೆ ಆಗ್ಬಾರ್ದು ಅನ್ನೋದಕ್ಕಿಂತ ಅನುಭವ ಬೇಕು ಸರ್. ಈಗ ಸಿದ್ದರಾಮಯ್ಯ ಅವ್ರಿಗೆ ಅನುಭವ ಐತಿ, ಹಿಂದೆ ಮುಖ್ಯಮಂತ್ರಿ ಆದಂಥ ಅನುಭವ ಐತಿ. ಮತ್ತು ರಾಜ್ಯದೊಳಗೆ ಬಡವ್ರ ಬಗ್ಗೆ ಕಾಳಜಿ ಇರುವಂಥ ಒಬ್ಬ ಮುಖ್ಯಮಂತ್ರಿ. ಅವರ ಒಂದು ಈ ಫೀಲ್ಡ್ ಅವರು ಮುಂದುವರೆದ್ರೆ ಒಳ್ಳೇದಾಗತ್ತೆ. ಮತ್ತು ರಾಜ್ಯದಾಗ ಇನ್ನೂ ಹೆಚ್ಚು ಬಡವರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಮ್ಮ ಅಭಿಪ್ರಾಯ ಸರ್. ನಮ್ಗೆ ಡಿ.ಕೆ. ಶಿವಕುಮಾರ್ ಆಗ್ಬೇಕ್ರಿ. ಯಾಕಂದ್ರೆ ಅವ ಪಕ್ಷದಾಗಿಂದ ದುಡ್ಕೊಂಬಂದಾನ. ಮತ್ತು ಅವ ದುಡ್ದವ ಪಗಾರ ಕೊಡ್ಬೇಕು ಬೇಡ. ಮತ್ತು ಅವ ಡಿ.ಕೆ. ಶಿವಕುಮಾರ್ ಆಗಕ್ಕೆ ಅಡ್ಡಿ ಇಲ್ಲ ನಮ್ಗೆ.
ಅವ್ರಾದ್ರೆ ಮುಂದೆ ಕಾಂಗ್ರೆಸ್ ಬರ್ತೈತೆ ಇಲ್ಲಿಗೆ ಬರಲ್ಲ. ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟು ಮತ್ತು ಅವ್ರಿಗೊಂದು ಚಾನ್ಸ್ ಕೊಡ್ಬೇಕ್ರ ಡಿ ಕೆ ಶಿವಕುಮಾರ್ಗೆ. ಮತ್ತು ಅವ್ರಿಗೆ ಪಾಪ ಮಾಡಿ ಎರಡು ಬೇರೆ ಆತ, ಅವರು ಆಗ್ಯಾರ ಮತ್ತು ಇವರು ಆಗ್ಬೇಕೊಮ್ಮೆ. ಇವರು ಒಂದು 2 ವರ್ಷ ಮಾಡಲಿ, ಅವರು ಮಾಡಲಿ ಮಾಡಿದ್ರೆ ಈಗ ಇವರು ಮಾಡಲಿಲ್ಲ. ಪಕ್ಷ ಅವ್ರ ನೇತೃತ್ವದಾಗ ಅಧಿಕಾರಕ್ಕೆ ಹಾಂ ಹೌದು ಅವಾಗೆಲ್ಲ ಓಡಾಡ್ಯಾರ. ಸಿದ್ದರಾಮಯ್ಯರು ಓಡಾಡ್ಯಾರ, ಅವರು ಓಡಾಡ್ಯಾರ, ಹಂಗೇನಿಲ್ಲ. ಒಟ್ಟು ಪಕ್ಷ ಕಾಂಗ್ರೆಸ್ ಪಕ್ಷ ಬರ್ಬೇಕಪ್ಪ ಅಂತಂದ್ರೆ ಅವ್ರಿಗೊಂದು ಚಾನ್ಸ್ ಕೊಡಬೇಕು. ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಆದ್ರೆ ಚಲೋ ಅಂತ ನಾವು ಅಂತೀವಿ ರೀ. ಯಾಕಂದ್ರೆ ಇಷ್ಟು ದಿನ ಈಗ 2.5 ವರ್ಷ ಇವ್ರು ಮಾಡ್ಕೊಂತ ಬಂದ್ರೆ ಈಗ ಇವ್ರಿಗೂ ಒಂದು ಚಾನ್ಸ್ ಕೊಡಲಿ. ಯಾಕಂದ್ರೆ ಅವ್ರಿಗೂ ನಮ್ಗೆ ಅಗ್ದಿ ನಮ್ಗೆ ಅವ್ರ ಭಾಳ ಅಭಿಮಾನಿ ನಾವು. ಅವರ ಆಗ್ಬೇಕಂತೇಳಿ ನಮಗೊಂದು ಅಭಿಪ್ರಾಯ ಸರ್. ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಗ್ಬೇಕು. ಸಿದ್ದರಾಮಯ್ಯ ಅವರು ಬಡವ್ರ ಮಂದಿಗೆ ಭಾಳ ಇದು ಮಾಡ್ಯಾರ ರೀ. ಈಗ ಬಡವ್ರ ಮಂದಿ ಭಾಳ ಮಾಡ್ಯಾರ. ಅವರು ನಮಗೆ ಲೆಕ್ಕಕ್ಕೆ ಸಿದ್ದರಾಮಯ್ಯರ ಬೇಕಾಗೈತೆ ನಮ್ಗೆ. ಈ ಸದ್ಯ ಏನಾದರೂ ಬಡವರಿಗೆ ಭಾಳ ಕಾಳಜಿ ಮಾಡ್ತಾರೆ. ಎಲ್ಲ ಬಸ್ ಫ್ರೀ ಮಾಡ್ಯಾರ, ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ, ಎಲ್ಲ ಫ್ರೀ ಮಾಡ್ಯಾರ. ಅವರು ಎಲ್ಲಕ್ಕೂ ಫ್ರೀ ಐತಿ. ಏನಂದ್ರೆ ನಮ್ಮ ಲೆಕ್ಕಕ್ಕೆ ಸಿದ್ದರಾಮಯ್ಯ ಚಲೋ ಅಂತ ನಾವು ಹೇಳ್ತೀವಿ ರೀ. ಅವ್ರು ಹೇಳ್ತಾರೆ ಇವ್ರು ಹೊಸವ್ರು ಆಗ್ತಾರೆ ರೀ ಒಂದೇಟಿಗೆ. ಇವು ಹಳೆ ಮಂದಿಗೆ ಎಲ್ಲ ಮಾತು ಎಲ್ಲ ಇರ್ತಾವೆ ರೀ ಅವ್ರಿಗೆ. ಇವ್ರಿಗೆ ಇನ್ನೂ ಈಗ ಕುಂತ್ರದ ಅವು ಏನು ಮಾಡ್ತಾರೆ ಏನೋ ಗೊತ್ತಾಗೋಲ್ಲ. ಸಿದ್ದರಾಮಯ್ಯಕ್ಕಿಂತ ಅವ್ರು ಮಾಡೋಕೆ ಬರೋಲ್ಲ. ಸೀಟ್ನಾಗ ಕೂತ್ರೆ ಈಗ ಕೆಲಸ ಆಗೋಲ್ಲ. ಸಿದ್ದರಾಮಯ್ಯ ಕುಂತಿರ್ಬೇಕು ಲೆಕ್ಕಕ್ಕೆ. ನಮ್ಮ ಅಭಿಪ್ರಾಯದೊಳಗೆ ಸಿದ್ದರಾಮಯ್ಯನವರು 3 ವರ್ಷ ರಾಜಕೀಯ ಎಲ್ಲ ಅವರು ಕೊಟ್ಟಂಥ ಭಾಗ್ಯ ಎಲ್ಲ ಜನರಿಗೆ ತಲುಪ್ಯಾವು. ಯಾವುದೇ ಗೃಹ ಯೋಜನೆ ಆಯ್ತು, ಎಲ್ಲ ಯೋಜನೆಗಳು ಅವರಿಗೆ ಎಲ್ಲ ಜನರಿಗೂ ತಲುಪ್ಯಾವು. ಅವರ ಮುಂದುವರಿಬೇಕನ್ನೋದು ನಮ್ಮ ಅಭಿಪ್ರಾಯ. ಅಲ್ಲ ಆಯಿತು, ಅವರು ಸರ್ಕಾರಕ್ಕೇನು ಕೆಟ್ಟ ಹೆಸರು ತಂದಿಲ್ಲಲ್ಲ. ಅವರು ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದಿಲ್ಲ. ಅವ್ರು ನುಡಿದಂಥ ನಡೆದಾರ. ನುಡಿದಂಥ ಸುಭದ್ರ ಸರ್ಕಾರ ಐತಿ. ಈಗೇನಾರ ಹೆಚ್ಚು ಕಡಿಮೆ ಮಾಡಿದ್ರೆ ಪಕ್ಷದೊಳಗೆ ಒಡಕ್ಕೆ ಹುಟ್ಕೊಳುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿದು ಯೋಗ್ಯ ಅನ್ನೋದು ನಮ್ಮ ಅಭಿಪ್ರಾಯ. ರಾಜೀನಾಮೆ ಕೊಡಂತ ಹೈಕಮಾಂಡ್ ಹೇಳೈತಿ. ಯಾರು ಆಗ್ಬೇಕಂತೀರಿ? ಸಿದ್ದರಾಮಯ್ಯ ಆಗ್ಬೇಕು ಸರ. ಯಾಕೆ ಆಗ್ಬೇಕಂದ್ರೆ ಸಿದ್ದರಾಮಯ್ಯನ ಮ್ಯಾಗ ಹಗರನಿಲ್ಲ, ಡಿ ಕೆ ಶಿವಕುಮಾರ್ ಮ್ಯಾಗ ಹಗರನ ಅದಾವ. ಈಗ ಡಿ ಕೆ ಶಿವಕುಮಾರ್ ಏನಾರ ಸಿ ಎಮ್ ಅಂದಂದ್ರೆ ಇವ್ರ ಹಗರನ ಇರೋ ಪಕ್ಷದವ್ರು ಬಯಲಿಗೆಳಿತಾರ. ಹಂಗಾಗಿ ಆ ಪಕ್ಷದ ಹೆಸರು ಕೆಡುತ್ತಾ. ಈಗ ಸಿದ್ದರಾಮಯ್ಯ ಇದ್ದಂಗೆ ನಡೆಸ್ಕೊಂತ ತೊಗೊಂಡಂದ್ರೆ ಈ ಪಕ್ಷಕ್ಕೆ ಏನೋ ಕೆಟ್ಟ ಹೆಸರೇ ಇಲ್ಲ. ಡಿ ಕೆ ಶಿವಕುಮಾರ್ ಆದ್ರೆ ಡಿ ಕೆ ಶಿವಕುಮಾರ್ ಮ್ಯಾಗ ಹಗರನ ಭಾಳ ಅದಾವ್ರಿ. ಆಡ್ತಾರೆ ಪಕ್ಕ. ಮತ್ತು ಕಾಂಗ್ರೆಸ್ನಾಗ ಒಬ್ಬ ಸಿ ಎಮ್ ಜೈಲಿಗೆ ಹೋದ್ನಲ್ಲ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಆಡ್ತಾರೆ ಬಿಡೋಂಗಿಲ್ಲ. ಹಾಂ ಕಳಿಸ್ತಾರೆ. ಯಾಕೆ ಅವ್ರನ್ನ ಹಗರನ ಅದಾವಲ್ಲ ರೀ, ಅವ್ರು ಹಗರನ ಅದಾವ. ಹೌದು ರೀ, ಪಕ್ಕ ತೆಗಿತಾರೆ. ನಾವು ಇಲ್ಲಿ ಹಳ್ಳಿಯರು ಅಲ್ಲಿ ಸತ ಅರ್ಥ ಮಾಡ್ಕೊಂಡೀವಿ. ಆದರೆ ಡಿ ಕೆ ಶಿವಕುಮಾರ್ ಏನಾರ ಸಿ ಎಮ್ ಆದ್ರೆ ಪಕ್ಷದ ಹೆಸರು ಕೆಡ್ತಾ. ಇವಾಗ ಸಿದ್ದರಾಮಯ್ಯ ಇದ್ನಂದ್ರೆ ಏನೂ ಆಗಂಗಿಲ್ಲ ರೀ. ಯಾಕಾಗಿಲ್ಲ ಅಂದ್ರೆ ಇವನ ಮ್ಯಾಗ ಏನೋ ಹಗರನ ಬಂದಿಲ್ಲ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಬಳ್ಳಾರಿ ಜನ ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರ್ರಿ. ಇವತ್ತು ಕರ್ನಾಟಕ ರಾಜ್ಯ ಅನೇಕ ಮುಖ್ಯಮಂತ್ರಿಗಳನ್ನು ಕಂಡಂಥದ್ದು. ಇವತ್ತು ನಾವು ಎಸ್ ನಿಜಲಿಂಗಪ್ಪನವರಿಂದ ಹಿಡಿದು ಯಡಿಯೂರಪ್ಪನಿಂದ ಹಿಡಿದು JH ಪಟೇಲ್, ವೀರೇಂದ್ರ ಪಟೇಲ್ ಇಂಥರನ್ನೆಲ್ಲ ಮುತ್ಸದ್ದಿಗಳನ್ನು ಕಂಡಂಥ ಮುಖ್ಯಮಂತ್ರಿ ಕಂಡಂಥ ರಾಜ್ಯ ಇದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿರೋದು ಪಂಚ ಗ್ಯಾರಂಟಿಗಳಿಂದ. ಈ ಗ್ಯಾರಂಟಿಗಳ ಅನುಷ್ಠಾನದಿಂದ ಇವತ್ತು ಈ ಒಂದು ಆಡಳಿತ ಚುಕ್ಕಾಣಿ ಹಿಡಿದಿದೆ. ಇವತ್ತು ಸಿದ್ದರಾಮಯ್ಯನವರು ಏನು ನಮಗೆ ಇರೋ ಮಾಹಿತಿ ಏನಂದರೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರೋದರಿಂದ ಇವತ್ತು ಒಬ್ಬ ಮುಖ್ಯಮಂತ್ರಿ ಬದಲಾವಣೆಯಿಂದ ಇಡೀ ರಾಜ್ಯದ ವ್ಯವಸ್ಥೆ ಬದಲಾಗುತ್ತೆ ಅನ್ನೋದು ಸುಳ್ಳು. ಆದರೆ ಅವರಿಗೆ ಯಾರೇ ಮುಖ್ಯಮಂತ್ರಿ ಆಗಿರಲಿ ಅವ್ರಿಗೆ ನಿಜವಾದ ಒಂದು ರಾಜ್ಯ ನಡೆಸೋಂಥ ಒಂದು ದೃಢತೆ ಇರಬೇಕು. ಅವರಿಗೆ ಒಂದು ದೃಢವಾದ ಸಂಕಲ್ಪ ಇರಬೇಕು. ಇವತ್ತೇನು ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಅವು ಸರಿಯಾಗಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅದರಿಂದ ಇವತ್ತು ಜನರಿಗೆ ಏನೋ ಒಂದು ಆಸೆ ಆಮಿಷಗಳನ್ನು ತೋರಿಸಿ ಅಧಿಕಾರ ಚುಕ್ಕಾಣಿ ಹಿಡಿಯೋದ್ರಿಂದ ಇದು ತುಂಬ ಅನ್ಯಾಯ ಆಗ್ತಾ ಇದೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತೇಳೆಂದು ಗೊಂದಲ ನಡೀತಾ ಇದೆ ಸುಮಾರು ತಿಂಗಳುಗಳಿಂದ. ನಮ್ಮ ರೈತರ ಸಮಸ್ಯೆಗಳು ಸಾಕಷ್ಟು ಇದ್ದರೆ ಕೂಡ ಬರೀ ಅವ್ರದ್ದು ಗೊಂದಲಗಳನ್ನೇ ಹೇಳ್ಕೊಂತ ಅವ್ರದ್ದು ಕೆಲಸ ಕಾರ್ಯಗಳನ್ನೇ ಮಾಡ್ಕೊಂತ ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು ಬರೀ ಇದನ್ನೇ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ನಮಗೆ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಗಳಿದ್ದಾವೆ.
ನಮ್ಮ ರೈತರುಗಳಿಗೆ ಸಾಕಷ್ಟು ತೊಂದರೆಗಳಿದಾವೆ. ಆದರೆ ಕೂಡ ಯಾವ ಮುಖ್ಯಮಂತ್ರಿ ಯಾವ ಪಕ್ಷದವರು ಕೂಡ ನಮ್ಮನ್ನು ಯಾರು ಕ್ಯಾರೆ ಅಂತ ಕೂಡ ಕೇಳ್ತಾ ಇಲ್ಲ. ಅಂಥದ್ರಲ್ಲಿ ಇವಾಗೇನು ಸಿದ್ದರಾಮಯ್ಯವರು ಬದಲಾವಣೆ ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಅವರು ಆಗಬಹುದು ಅಂತ ಏನೋ ಸುಳಿವು ಕೊಡ್ತಾ ಇದ್ದಾರೆ. ಅಕಸ್ಮಾತಾಗಿ DK ಶಿವಕುಮಾರ್ ಅವರು ಆದರೆ ಒಳ್ಳೆಯದು, ಏನು ಅವರು ಏನಾದರೂ ಒಳ್ಳೆ ಆಡಳಿತ ಕೊಡ್ಬೋದನ್ನೋ ನಂಬಿಕೆ ಮೇಲೆ ನಾವು ಒಪ್ಕೋಬೋದು. ಹಂಗಾಗಿ ಇವಾಗ ಇದು ಸರ್ಕಾರಿ ಆಫೀಸ್ಗಳಲ್ಲಿ ಯಾವುದೇ ಒಂದು ರೈತರ ಕೆಲಸಗಳಿರ್ಬೋದು, ಬೇರೆ ಬೇರೆಯವರು ಜನಸಾಮಾನ್ಯರ ಕೆಲಸಗಳಿರ್ಬೋದು, ಯಾವ ಸರಿಗೆ ಆಗ್ತಾನೆ ಇಲ್ಲ. ಅಂಥದ್ರಲ್ಲಿ ಅಂಥ ತೊಂದರೆಗಳು ಸಾಕಷ್ಟು ಇರೋದ್ರಿಂದ ಇವರು ಮುಂದೆ ಬರೋಂಥ ಮುಖ್ಯಮಂತ್ರಿಯನ್ನಾದರೂ ಮುಂದೆ ಆಗೋಂಥ ಮುಖ್ಯಮಂತ್ರಿಯನ್ನಾದರೂ ಒಳ್ಳೆ ರೀತಿಯಿಂದ ಆಡಳಿತ ಕೊಟ್ಟು ನಮ್ಮ ರೈತರಿಗೆ ಸಾಕಷ್ಟು ತೊಂದರೆಗಳಿದ್ದಾವೆ, ಅಂಥ ರೈತರುಗಳಿಗೆ ಅನುಕೂಲ ಮಾಡೋಂಥ ಮುಖ್ಯಮಂತ್ರಿ ಬರಲಿ ಎಂದು ಆಶಿಸ್ತಿದ್ವಿ. ಈಗ ಸಿದ್ದರಾಮಯ್ಯ ಅವ್ರದ್ದು ವದಂತಿ ಎಲ್ಲ ಕಡೆ ಹದ್ಬಿಟ್ಟೆ ಸರ್. ಗುರುವಾರ ಅವರು ರಾಜೀನಾಮೆ ಕೊಡ್ತಿದ್ದಾರೆ ಅಂತ. ಆದರೂ ರಾಜೀನಾಮೆ ಕೊಡಿದ್ರು ಅದು ಸ್ವಲ್ಪ ನಮಗೆ ಭಾಳ ನೋವಾಗ್ತು. ಯಾಕಂದರೆ ಈ 3 ವರ್ಷ ಆಡಳಿತವನ್ನು ಸುದೀರ್ಘವಾಗಿ ಎಲ್ಲಿ ಕಪ್ಪು ಚುಕ್ಕಿ ಹೇಳ್ದಂಗೆ ಅವ್ರು ಸಿದ್ದರಾಮಯ್ಯ ಅವರು ಮಾಡ್ಕೊಂಡು ಬಂದರು. ಯಾವುದೇ ಪಕ್ಷ ಎದರದೆ ಅವರು ತಮ್ಮದೇ ಆದ ಒಂದು ದಾಟಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಬಂದರು. ಈಗ ಅದೇ ರೀತಿಯಾಗಿ DK ಶಿವಕುಮಾರ್ ಕೂಡ ನಾನೊಬ್ಬ ಛಲಗಾರ ಅಂತ ಹೇಳ್ಬೋದು. DK ಶಿವಕುಮಾರ್ ಕೂಡ ಎಲ್ಲ ಅನುಭವ ಇದೆ. ಅನುಭವದಿಂದ ಯಾವ ರೀತಿ ಸಿದ್ದರಾಮಯ್ಯ ಅವರು ಕೆಲಸ ಮಾಡಿಕೊಂಡಿದ್ರು ಅದೇ ರೀತಿಯಾಗಿ ಮುಂದಿನ ಹೆಚ್ಚಿನ ರೀತಿಯಲ್ಲಿ ಇವರು ಕೆಲಸ ಮಾಡಿದ್ದಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇನ್ನೂ ಹೆಚ್ಚು ಸೀಟು ಬರೋದಿಲ್ಲ, ಅನುಮಾನವಿಲ್ಲ ಅಂತ ನಾನು ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ.